ನೋಡಿ, ಇದಕ್ಕೆ ಒಂದು 5 ನಿಮಿಷ ಹೇಳಲೇಬೇಕು. ರಾಷ್ಟ್ರಕ್ಕೆ HD ದೇವೇಗೌಡರು, ರಾಜ್ಯಕ್ಕೆ ಕುಮಾರಣ್ಣರವರು. ಮೈಸೂರು ಜಿಲ್ಲೆಗೆ ಈಗ ನೀವು ಯಾರ ಹೆಸರನ್ನ ಹೇಳಿದ್ರಿ, ಅವರೇ ನಮ್ಮ ಏಕೈಕ ನಾಯಕರು ಅಂತ ಹೇಳ್ತಿದ್ವಿ. ನೀವು ಭಾಳಷ್ಟು ಕಡೆ ನೋಡಿದ್ದೀರಿ. ಇದು ಒಂದು ಪ್ರಾದೇಶಿಕ ಪಕ್ಷ. ಬೈ ಎಲೆಕ್ಷನ್ಲಿ ಒಂದು ರೀತಿ, ವಿಧಾನ ಪರಿಷತ್ತಲ್ಲಿ ಒಂದು ಪಕ್ಷ, ರಾಜ್ಯಸಭೆಯಲ್ಲಿ ಒಂದು ತೀರ್ಮಾನ, ನಗರ ಪಾಲಿಕೆಯಲ್ಲಿ ಒಂದು ತೀರ್ಮಾನ, ಮೇಯರ್ ಚುನಾವಣೆಯಲ್ಲಿ ಒಂದು ತೀರ್ಮಾನ, DCC ಬ್ಯಾಂಕ್ನಲ್ಲಿ ಒಂದು ತೀರ್ಮಾನ, ಸಹಕಾರಿ ಯೂನಿಯನ್ನಲ್ಲಿ ಒಂದು ತೀರ್ಮಾನ. ಇದು ಪಕ್ಷದ ಮುಖಂಡರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಈ ಕಾರಣದಿಂದ ಇದು ಯಾರ ಮನೆಯ ಮದುವೆ ಅಲ್ಲ, ಶುಭ ಸಮಾರಂಭ ಅಲ್ಲ. ಪಕ್ಷವನ್ನು ಯಾರು ನಾವು ಅಧಿಕಾರವನ್ನು ಅನುಭವಿಸಿದ್ದೀವಿ, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷವನ್ನು ಕಟ್ಟುವಂಥದ್ದು ಭಾಳ ಮುಖ್ಯ. ನಾವು ಈ ಸಂದರ್ಭದಲ್ಲಿ ಹಿಂದೆ ಏನು ಹೇಳ್ತಿದ್ವಿ, ಯಾವ್ಯಾವಾಗ ಒಂದೊಂದು ಪಕ್ಷ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಈಗ ನಮಗೆ ರಾಷ್ಟ್ರೀಯ ನಾಯಕರು ದೇವೇಗೌಡರು, ರಾಜ್ಯ ನಾಯಕರು ಕುಮಾರಣ್ಣ, ಮೈಸೂರು ಜಿಲ್ಲೆಯಲ್ಲಿ ನಮ್ಮೆಲ್ಲರ ಸಾಮೂಹಿಕ ನಾಯಕತ್ವ, ನಮ್ಮ ಕಾರ್ಯಕರ್ತರೇ ನಾಯಕರು. ಇಲ್ಲಿ ಯಾರೂ ದೊಡ್ಡವರಲ್ಲ. ಈಗಲೂ ಕೂಡ ನೀವು ಹೇಳಿದ್ರಿ, ನಿನ್ನೆ ಒಂದು ದೇವೇಗೌಡ ಸಾಹೇಬರಿಗೆ ಶುಭವನ್ನು ಹಾರೈಸಿದ್ದಾರೆ. ನಮಗೆಲ್ಲ ಸಂತೋಷ, ಭಾಳ ಖುಷಿ ಇದೆ. ಆಯಿತು, ನೀವು ಶುಭ ಹಾರೈಸ್ತೀರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಇರಲಿಲ್ವಾ? ಆಯಿತು, ಅದು ಬಿಡಿ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳಿದ್ದಾರೆ, ನಾವೆಲ್ಲ ಸಭೆ ಕರೆದಾಗ ಈಗಿಲ್ಲ. ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಕುಮಾರಣ್ಣರವರು, ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಆದರೆ ಈ ಬೇರೆ ಬೇರೆ ಕ್ಷೇತ್ರ ಲೀಡರ್ಗಳನ್ನ ಕರ್ಕೊಂಡು ಹೋಗೋದು, ನಮ್ಮನ್ನೇನೋ ನಾನು ಉಪನ್ಯಾಸಕರ ಮಗ, ಭಾಳಷ್ಟು ಸರಿ ಹೇಳಿದ್ದೀನಿ. MLA ಮಾಡವ್ರೆ, ಕುಮಾರಣ್ಣ ಮಂತ್ರಿ ಮಾಡವ್ರೆ, ನನಗಿನ್ನೇನಾಗಬೇಕು ಅಂತ ಆಸೆ ಇಲ್ಲ. ಪಾಪ ಇವರೆಲ್ಲ ಅವರೇ ವೇದಿಕೆ ಮೇಲೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ಬರಬೇಕು, ಮತ್ತು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನು ಸ್ಪಂದಿಸುವಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣರವರಿಂದ ಆಗಬೇಕು. ಇದಿಷ್ಟೇ ನಮ್ಮೆಲ್ಲರ ಗುರಿ. ನಾವು ಯಾರು ಏನಾಗಬೇಕು ಅನ್ನೋದು ನಮ್ಮ ಯಾರಲ್ಲೂ ಇಲ್ಲ. ಆದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲ್ಯಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನು ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ಟರೆ ನಾವು ಯಾರನ್ನೂ ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಆದರೆ ನಮ್ಮೆಲ್ಲರ ತೀರ್ಮಾನ ಒಂದೇ, ಪಕ್ಷನೇ ತಾಯಿ, ಪಕ್ಷನೇ ತಂದೆ. ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ನಡ್ಕೊಂಡ್ರೂ ಕೂಡ ಅವರೆಷ್ಟೇ ದೊಡ್ಡ ವ್ಯಕ್ತಿಯಾದರೂ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಕುಮಾರಣ್ಣರವ್ರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ.